ಏನ್ ಗುರು ನೀನು ಕೈಗೆ ಸಿಗಲ್ಲ ಮಾಡ್ಬೇಕಲ್ಲಪ್ಪ. ಹೊಟ್ಟೆಪಾಡು ನಮ್ಮ ಹೊಟ್ಟೆಪಾಡು ಒಂದ್ ಸ್ವಲ್ಪ ನೋಡಪ್ಪ. ರ್ಯಾಪಿಡೋ ಆಟೋ ಆ್ಯಪ್ ಅಲ್ಲಿ ಡ್ಯೂಟಿ ಮಾಡಿ 3 ದಿನ ಆಯ್ತು. ಆ್ಯಪ್ ಓಪನ್ ಮಾಡಿದ್ರೆ ಅದೇನೋ ಹಿಂಗ್ ಬದಾಯ್ತು ನೋಡು. ಓ ವ್ಯಾಲೆಟ್ ಲಿಮಿಟ್ ಡ್ಯೂ ಮೀರೋಗಿದೆ ಗುರು. ಅದೇನು ಅಂತ ಸ್ವಲ್ಪ ಅರ್ಥ ಆಗಂಗೆ ಹೇಳು ಗುರು. ಅಂದ್ರೆ ಪ್ರತಿದಿನ ನೀನು ರ್ಯಾಪಿಡೋ ಆಟೋ ಆ್ಯಪ್ ಅಲ್ಲಿ ಡ್ಯೂಟಿ ಮಾಡ್ಬೇಕು ಅಂದ್ರೆ 5 ರೂಪಾಯಿ ಆಕ್ಸೆಸ್ ಫೀ ಕೊಡ್ಬೇಕಲ್ವಾ. ಆ 5 ರೂಪಾಯಿನ ನೀನು ವ್ಯಾಲೆಟ್ ಅಲ್ಲಿ ರೀಚಾರ್ಜ್ ಮಾಡಿ ಪೇ ಮಾಡ್ಬೇಕಿತ್ತು. ನೀನು ವ್ಯಾಲೆಟ್ ಅಲ್ಲಿ ರೀಚಾರ್ಜ್ ಮಾಡಿಲ್ಲ ಅಂತಂದ್ರು ರ್ಯಾಪಿಡೋ ಆಟೋ ಆ್ಯಪ್ ಅವರು ನಿನಗೆ 100 ರೂಪಾಯಿ ಕ್ರೆಡಿಟ್ ಕೊಟ್ಟಿದ್ದಾರೆ. ಅಂದ್ರೆ ನೀನು ರೀಚಾರ್ಜ್ ಮಾಡಿ ಆಕ್ಸೆಸ್ ಫೀ ಕಟ್ಟಿಲ್ಲ ಅಂತಂದ್ರು 20 ದಿನ ಡ್ಯೂಟಿ ಮಾಡಿದ್ಯಾ. ಓ ಹಂಗ, ನಾನೇನೋ ಫ್ರೀ ಆಗಿ ಕೊಡ್ತಾವ್ರೆ ಅಂತ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡಿದ್ದೆ. ಸರಿ ಆಯ್ತು, ಇದು ಸರಿ ಹೋಗಿ ನಾನು ಮತ್ತೆ ತಿರ್ಗಾ ಡ್ಯೂಟಿ ಮಾಡೋ ಹಾಗೆ ಮಾಡ್ಕೊಡು ಪ್ಲೀಸ್. ರ್ಯಾಪಿಡೋ ಆಟೋ ಆ್ಯಪ್ ನ ಓಪನ್ ಮಾಡ್ತಾ ಇದ್ದ ಹಾಗೆ ವ್ಯಾಲೆಟ್ ಡ್ಯೂ ಲಿಮಿಟ್ ರೀಚ್ಡ್ ಅಂತ ಬರುತ್ತೆ. ಬಲಗಡೆ ರೀಚಾರ್ಜ್ ನೌ ಅಂತ ಆಪ್ಷನ್ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಎಷ್ಟು ರೀಚಾರ್ಜ್ ಮಾಡಬೇಕು ಅಂತ ಆಪ್ಷನ್ಸ್ ತೋರಿಸುತ್ತೆ. ಇಲ್ಲಿ ಇಷ್ಟೇ ರೀಚಾರ್ಜ್ ಮಾಡಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ರೀಚಾರ್ಜ್ ಮಾಡಬಹುದು. ನಿನ್ನ ವ್ಯಾಲೆಟ್ ಅಲ್ಲಿ -100 ರೂಪಾಯಿ ಬ್ಯಾಲೆನ್ಸ್ ಇದೆ. 100 ರೂಪಾಯಿ ಸೇರಿ ಒಂದ್ 50 ರೂಪಾಯಿ ಎಕ್ಸ್ಟ್ರಾ ರೀಚಾರ್ಜ್ ಮಾಡೋಣ ಸೇಫ್ಟಿಗಿರ್ಲಿ ಅಂತ ಆಡ್ ಮನಿ ಜಾಗದಲ್ಲಿ 150 ರೂಪಾಯಿ ಅಂತ ಹಾಕಿ ಕೆಳಗಡೆ ಇರುವಂತಹ ಸ್ವೈಪ್ ಟು ಆಡ್ ಆಪ್ಷನ್ ನ ಸೆಲೆಕ್ಟ್ ಮಾಡಬೇಕು. ಅಷ್ಟೇನಾ? ಆಯ್ತಾ ಅಪ್ಪ ತಂದೆ, ಸ್ವಲ್ಪ ತಡ್ಕೋ. ಸ್ವೈಪ್ ಮಾಡಾದ್ಮೇಲೆ ಪೇಮೆಂಟ್ ಆಪ್ಷನ್ಸ್ ತೋರಿಸುತ್ತೆ. ಅಲ್ಲಿ ಗೂಗಲ್ ಪೇನೋ ಫೋನ್ ಪೇನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ತಗೋ ಈಗಲೇ ಪೇ ಮಾಡು. ಗೂಗಲ್ ಪೇ ಮಾಡ್ತೀನಿ ಗುರು. ಸೂಪರ್ ಗುರು, ಆಯ್ತು ಆನ್ ಡ್ಯೂಟಿ ಅಂತ ಬರ್ತಾ ಇದೆ. ಥ್ಯಾಂಕ್ ಯು ಗುರು. ನನ್ನ ಹತ್ರ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋದು? ಗೂಗಲ್ ಪೇ ಅಥವಾ ಫೋನ್ ಪೇನ ಸೆಲೆಕ್ಟ್ ಮಾಡಿ ನಿನ್ನ ಫ್ರೆಂಡ್ಸ್ ಅಥವಾ ಕುಟುಂಬದವರ ನಂಬರ್ ಹಾಕಿ ಅವ್ರ ಕೈಯಿಂದ ಪೇ ಮಾಡಿಸಿ ರೀಚಾರ್ಜ್ ಮಾಡಿಸ್ಕೋಬಹುದು. ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ಕೂಡ ನೆಗೆಟಿವ್ ಆಗಿ ನೀವು ಡ್ಯೂಟಿ ಮಾಡೋದಕ್ಕೆ ಆಗ್ತಾ ಇಲ್ವಾ? ಈಗಲೇ ರೀಚಾರ್ಜ್ ಮಾಡಿ ಡ್ಯೂಟಿ ಮಾಡಿ ದಿನಕ್ಕೆ 3 ರಿಂದ 4 ಸಾವಿರ ರೂಪಾಯಿ ದುಡಿರಿ. ನೆನಪಿರ್ಲಿ, ದಿನಕ್ಕೆ ಬರೀ 5 ರೂಪಾಯಿ ಆಕ್ಸೆಸ್ ಫೀ ಅಷ್ಟೇ. 0 ಕಮಿಷನ್, ಟ್ಯಾಕ್ಸ್ ಕೂಡ ಇಲ್ಲ.